ಹೇಳ್ತದೆ, ಸರ್ವೇಶ್ವರ ಸ್ವಾಮಿಯೇ ನಿನ್ನ ಬಂಗಾರವಾಗಿರಲಿ. ಲೆಟ್ ಗಾಡ್ ಬಿ ಯುವರ್ ಗೋಲ್ಡ್. ಲೆಟ್ ಗಾಡ್ ಬಿ ಯುವರ್ ಗೋಲ್ಡ್. Then your life will be a golden life. Jesus in you. ನಿನ್ನ ಒಳಗಡೆ ಇರುವ ಕ್ರಿಸ್ತ ಯೇಸು. Gospel in your heart. ನಿನ್ನ ಹೃದಯದಲ್ಲಿರುವ ಯೇಸು, ನಿನ್ನ ಒಳಗಡೆ ಇರುವ ಶುಭ ಸಂದೇಶ. That made your feet beautiful. ಅದು ನಿನ್ನ ಪಾದವನ್ನು ಸುಂದರವಾಗಿಸಿತು. To be in the presence of God. ನಾವು ಸೃಷ್ಟಿಸಲ್ಪಟ್ಟಿದ್ದು, ನಾವು ಕರೆಯಲ್ಪಟ್ಟಿದ್ದು ದೇವರ ಸಾನ್ನಿಧ್ಯದಲ್ಲಿ ಇರುವುದಕ್ಕಾಗಿ. ವೇರ್ ಆರ್ ವಿ ಟುಡೇ? ಇಂದು ನಾವು ಎಲ್ಲಿದ್ದೇವೆ? ವೇರ್ ಆಮ್ ಐ ಟುಡೇ? ನಾನು ಇಂದು ಎಲ್ಲಿದ್ದೇನೆ? ಐದರ್ ಯು ಆರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ or you are in the presence of the devil. ಒಂದು ನೀವು ದೇವರ ಮುಂದೆ ಇರ್ತೀರಿ, ಇಲ್ಲ ಸೈತಾನನ ಮುಂದೆ ಇರ್ತೀರಿ. When you are living your life in the presence of God, you will have joy, peace, comfort within you. ದೇವರ ಸಾನ್ನಿಧ್ಯದಲ್ಲಿದ್ದು ಜೀವಿಸುವಾಗ ನಿನ್ನ ಒಳಗಡೆ ಆನಂದ, ಶಾಂತಿ, ನೆಮ್ಮದಿ ಇರುತ್ತದೆ. When you are in the presence of devil, ಸೈತಾನನ ಸಮ್ಮುಖದಲ್ಲಿ ನೀನು ಜೀವಿಸುವಾಗ ನಿನ್ನ ಹೃದಯದಲ್ಲಿ ಗೊಂದಲಗಳಿರ್ತದೆ, ಭಯವಿರ್ತದೆ, ನಿನ್ನ ಹೃದಯದಲ್ಲಿ ಹೊಟ್ಟೆ ಕಿಚ್ಚಿರ್ತದೆ, ನಿನ್ನ ಹೃದಯದಲ್ಲಿ ಎಲ್ಲ ದುರಿಚ್ಛೆಗಳು ಇರ್ತದೆ, ನಿನ್ನ ಹೃದಯ ಬ್ಲ್ಯಾಂಕ್ ಆಗಿರ್ತದೆ. ದಾರಿ ಕಾಣದ ಪರಿಸ್ಥಿತಿಯಲ್ಲಿ, ಭಯದ ವಾತಾವರಣದಲ್ಲಿ, ಅಶಾಂತಿಯಲ್ಲಿ, ಅಶುದ್ಧತೆಯಲ್ಲಿ, ಕಾಮುಕತನದಲ್ಲಿ ನಿನ್ನ ಮನಸ್ಸಿರುತ್ತದೆ. ವೇರ್ ಆರ್ ಯು ಟುಡೇ? ಇವತ್ತು ನೀನು ಯಾರ ಮುಂದೆ ಇದೆಯಾ? ಯಾರ ಮುಂದೆ ಇರಲಿಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ? ವಾಕ್ಯದಲ್ಲಿ ನಾವು ಆಲಿಸಿದ್ದೇವೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯ 8. ಡ್ಯೂಟ್ರೋನಮಿ ಚಾಪ್ಟರ್ 10 verse 8. ಧರ್ಮೋಪದೇಶ ಕಾಂಡ ಪುಸ್ತಕ ಅಧ್ಯಾಯ 10 ವಾಕ್ಯ 8. The Lord has set apart you to carry the ark of the covenant. That means God. God has separated you from the world. ದೇವರು ನಮ್ಮನ್ನು ಲೋಕದಿಂದ ಬೇರ್ಪಡಿಸಿದ್ದಾರೆ. ಕಾರಣ to carry God. ದೇವರನ್ನು ಹೊತ್ತುಕೊಳ್ಳಲಿಕ್ಕೆ, ದೇವರನ್ನು ಹೊತ್ತುಕೊಳ್ಳಲಿಕ್ಕೆ, ದೇವರನ್ನು ಹೊತ್ತುಕೊಳ್ಳಿಕ್ಕಾಗಿ ಮಾತ್ರ ಪ್ರತ್ಯೇಕಿಸಲ್ಪಟ್ಟವರು ನಾವು. ಯೋರ್ ಹೋಲ್ ಬೀಯಿಂಗ್, ಯೋರ್ ಮೈಂಡ್, ಯೋರ್ ಸೋಲ್, ಯೋರ್ ಬಾಡಿ, ಯೋರ್ ಹೋಲ್ ಬೀಯಿಂಗ್, ನಮ್ಮ ಮನಸ್ಸು, ದೇಹ, ಆತ್ಮ, ಪ್ರಾಣ, ಶರೀರ, ನಾನು ಪೂರ್ತಿಯಾಗಿ ಒಂದೇ ಕಾರ್ಯಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟವರು. ದಟ್ ಈಸ್ ಟು ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಮಹಿಮೆ, ದೇವರ ಸಾನ್ನಿಧ್ಯ, ತ್ರಯೇಕ ದೇವರನ್ನ ಹೊತ್ಕೊಳ್ಳಿಕ್ಕಾಗಿ ಲೋಕದಿಂದ ದೇವರು ನಿನ್ನನ್ನು ಪ್ರತ್ಯೇಕಿಸಿದ್ದಾರೆ. ವಾಟ್ ಎ ಮೈಟಿ ಬ್ಲೆಸ್ಸಿಂಗ್! ಎಷ್ಟು ದೊಡ್ಡ ಆಶೀರ್ವಾದ! There is no greater blessing than this. ಇದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ ಸಹೋದರ ಸಹೋದರಿ, ಇದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ. ದೇವರನ್ನು ಹೊತ್ಕೊಳ್ತಾ ಇದೆಯಾ? ಉದಾಹರಣೆ, ನಾವು ನಮ್ಮ ಶರೀರದಲ್ಲಿ ಬಹಳ ಗೋಲ್ಡ್ ಹಾಕ್ಕೊಂಡ್ರೆ, ಬಹಳಷ್ಟು ಚಿನ್ನವನ್ನು ನಾವು ಧರಿಸ್ಕೊಂಡ್ರೆ, ನಮ್ಮನ್ನು ನೋಡಿ ಎಷ್ಟೊಂದು ಚಿನ್ನ ಅವನು ಧರಿಸ್ಕೊಂಡಿದ್ದಾನೆ ಜನ ಹೇಳ್ತಾರೆ. ಆದರೆ ಈ ಚಿನ್ನ ಅಳಿದು ಹೋಗ್ತದೆ, ನಾಶವಾಗಿ ಹೋಗ್ತದೆ. ಎಷ್ಟು ಬೆಲೆ ಕೊಟ್ಟರು ಕೊಂಡುಕೊಳ್ಳಿಕ್ಕಾಗದೇ ಇರತಕ್ಕಂಥ ಚಿನ್ನ ದೇವರೇ ಆಗಿದ್ದಾರೆ. ಯೋಬನ ಗ್ರಂಥದಲ್ಲಿ ವಾಕ್ಯ ಹೇಳ್ತದೆ, ಸರ್ವೇಶ್ವರ ಸ್ವಾಮಿಯೇ ನಿನ್ನ ಬಂಗಾರವಾಗಿರಲಿ. ಲೆಟ್ ಗಾಡ್ ಬಿ ಯುವರ್ ಗೋಲ್ಡ್. ಲೆಟ್ ಗಾಡ್ ಬಿ ಯುವರ್ ಗೋಲ್ಡ್. Then your life will be a golden life.
Your life will be a golden life when you carry the true gold, Jesus Christ. ಯಾವಾಗ ನೀನು ಯೇಸು ಕ್ರಿಸ್ತರನ್ನ ನಿನ್ನ ಒಳಗಡೆ ನೀನು ಹೊತ್ತುಕೊಂಡು ಹೋಗ್ತೀಯೋ, ನಿನ್ನ ಜೀವನ ಒಂದು ಬಂಗಾರದ ಜೀವನವಾಗ್ತದೆ, ಬಂಗಾರದ ಜೀವನವಾಗ್ತದೆ, ಬೆಲೆಯುಳ್ಳ ಜೀವನವಾಗ್ತದೆ, ಉನ್ನತ ಮಟ್ಟದ ಜೀವನವಾಗ್ತದೆ. Your life will be glorious life when you carry the King of glory. ಮಹಿಮೆಯ ಅರಸನನ್ನ ನೀನು ಹೊತ್ತುಕೊಂಡು ಜೀವಿಸುವಾಗ ನಿನ್ನ ಜೀವಿತ ಮಹಿಮೆ ಉಳ್ಳ ಜೀವನವಾಗ್ತದೆ. ಆರ್ ಯು ಕ್ಯಾರಿಯಿಂಗ್ ಗಾಡ್? ನೀನು ದೇವರನ್ನು ಹೊತ್ಕೊಂಡು ಹೋಗ್ತಾ ಇದೀಯಾ? ಯು ಆರ್ ಕಾಲ್ಡ್ ಫಾರ್ ದ್ಯಾಟ್. ನೀನು ಅದಕ್ಕಾಗಿ ಕರೆಯಲ್ಪಟ್ಟವನು. My dear brother, my dear sister, you are called for this purpose. That is the objective of being a Christian. ಕ್ರೈಸ್ತನಾಗಿದ್ದರ ಉದ್ದೇಶ ಇಷ್ಟೇನೆ. That is the objective of being born again. ಹೊಸದಾಗಿ ಹುಟ್ಟಿದ್ರ ಉದ್ದೇಶ ಇಷ್ಟೇನೆ. That is the objective of being a charismatic. charismatic ನವೀಕರಣ ತಂಡದಲ್ಲಿ ಇರುವುದರ ಉದ್ದೇಶ ಇಷ್ಟೇನೆ. To carry the presence of God. ದೇವರ ಸಾನ್ನಿಧ್ಯವನ್ನು ಹೊತ್ತುಕೊಂಡು ಹೋಗಲಿಕ್ಕೆ, ದೇವರ ಸಾನ್ನಿಧ್ಯವನ್ನ ಹೊತ್ತುಕೊಂಡು ಹೋಗಲಿಕ್ಕೆ. ಮೆನಿ ಪೀಪಲ್ ನೀಡ್ ಡೆಲಿವರೆನ್ಸ್ ಟುಡೇ. ಬಹಳಷ್ಟು ಜನರಿಗೆ ಇಂದು ಬಿಡುಗಡೆ ಬೇಕಾಗಿದೆ. ಹೂ ವಿಲ್ ಡೆಲಿವರ್ ದೆಮ್? ಯಾರು ಅವರನ್ನು ಬಿಡುಗಡೆ ಮಾಡ್ತಾರೆ? ಓನ್ಲಿ ಗಾಡ್ ಕ್ಯಾನ್ ಡೆಲಿವರ್ ದೆಮ್. ದೇವರಿಗೆ ಮಾತ್ರ ಅವರನ್ನು ಬಿಡುಗಡೆ ಮಾಡಲಿಕ್ಕಾಗ್ತದೆ. ಹೌ ಗಾಡ್ ಕ್ಯಾನ್ ಮೂವ್ ಟುವರ್ಡ್ಸ್ ದಟ್ ಪರ್ಸನ್? ದೇವರಿಗೆ ಆ ವ್ಯಕ್ತಿ ಹತ್ರ ಹೇಗೆ ಹೋಗ್ಲಿಕ್ಕಾಗ್ತದೆ? ಥ್ರೂ ಯು, ಥ್ರೂ ಯು. ನಿನ್ನ ಮುಖಾಂತರ, ನಿನ್ನ ಮುಖಾಂತರ, ನಿನ್ನ ಮುಖಾಂತರ. ಸಹೋದರ, ನಿನ್ನ ಮುಖಾಂತರ. ಸಹೋದರಿ, ನಿನ್ನ ಮುಖಾಂತರ. ಗಾಡ್ ವಿಲ್ ಟ್ರಾವೆಲ್. ದೇವರು ಪ್ರಯಾಣ ಮಾಡ್ತಾರೆ. ವೆನ್ ಯು ಟ್ರಾವೆಲಿಂಗ್ ಇನ್ ಕಾರ್, ಬೈಕ್, ಬಸ್, ಫ್ಲೈಟ್, ಟ್ರೈನ್, ಗಾಡ್ ಇಸ್ ಟ್ರಾವೆಲಿಂಗ್. ಯು ಆರ್ ಕ್ಯಾರಿಯಿಂಗ್ ಗಾಡ್. ನೀನು ದೇವರನ್ನ ಹೊತ್ಕೊಂಡು ಹೋಗ್ತೀಯಾ? ಯು ಆರ್ ಕಾಲ್ಡ್ ಫಾರ್ ಎ ಗ್ರೇಟರ್ ಮಿಷನ್. ಒಂದು ಉನ್ನತವಾದ ಸೇವಾ ಕಾರ್ಯಕ್ಕಾಗಿ, ಉದ್ದೇಶಕ್ಕಾಗಿ ನೀನು ಕರೆಯಲ್ಪಟ್ಟಿದೀಯಾ. ಯು ಆರ್ ನಾಟ್ ಆಫ್ ದಿಸ್ ವರ್ಲ್ಡ್. ನೀನು ಈ ಲೋಕಕ್ಕೆ ಸೇರಿದವನಲ್ಲ. ನೆವರ್. ಡೋಂಟ್ ಅಗ್ರಿ ವಿತ್ ಯುವರ್ ಮೈಂಡ್. ನಿನ್ನ ಮನಸ್ಸಿನ ಜೊತೆಗೆ ಒಪ್ಪಂದ ಮಾಡ್ಕೋಬೇಡ. ಡೋಂಟ್ ಅಗ್ರಿ ವಿತ್ ಎನಿಬಾಡಿ. ಯಾರ ಜೊತೆಗೂ ಒಪ್ಪಂದ ಮಾಡ್ಕೋಬೇಡ. ಡೋಂಟ್ ಅಗ್ರಿ ವಿತ್ ಯುವರ್ ಫ್ರೆಂಡ್ಸ್. ನಿನ್ನ ಫ್ರೆಂಡ್ಸ್ ಜೊತೆಗೆ ಒಪ್ಪಂದ ಮಾಡ್ಕೋಬೇಡ. ಅಗ್ರಿ ವಿತ್ ದ ಹೋಲಿ ಸ್ಪಿರಿಟ್. ಅಗ್ರಿ ವಿತ್ ದ ವರ್ಡ್ ಆಫ್ ಗಾಡ್. ಒಪ್ಪಂದ ಪವಿತ್ರಾತ್ಮನ ಜೊತೆನಲ್ಲಿ, ಒಪ್ಪಂದ ದೇವರ ವಾಕ್ಯದ ಜೊತೆನಲ್ಲಿ ಮಾಡ್ಕೋ. ಯು ಆರ್ ಕಾಲ್ಡ್ ಫಾರ್ ಎ ಗ್ರೇಟರ್ ಮಿಷನ್. ಸೇ, ಐ ಆಮ್ ಕಾಲ್ಡ್ ಫಾರ್ ಎ ಗ್ರೇಟರ್ ಮಿಷನ್. ಹೇಳಿ, ನಾನೊಂದು ಶ್ರೇಷ್ಠವಾದ ಸೇವೆಗಾಗಿ ಕರೆಯಲ್ಪಟ್ಟಿದ್ದೇನೆ. ನಾನೊಂದು ಶ್ರೇಷ್ಠ ಸೇವೆಗಾಗಿ, ಉನ್ನತ ಸೇವೆಗಾಗಿ ಕರೆಯಲ್ಪಟ್ಟಿದ್ದೇನೆ. ನಾನು ಉನ್ನತ ಸೇವೆಗಾಗಿ ಕರೆಯಲ್ಪಟ್ಟಿದ್ದೇನೆ. ನಾನು ಉನ್ನತ ಮಟ್ಟದ ಸೇವೆಗಾಗಿ ಕರೆಯಲ್ಪಟ್ಟಿದ್ದೇನೆ. ನಾನು ಉನ್ನತ ಮಟ್ಟದ ಸೇವೆಗಾಗಿ ಕರೆಯಲ್ಪಟ್ಟಿದ್ದೇನೆ. ಓ, ಥ್ಯಾಂಕ್ ಯು ಲಾರ್ಡ್. ನಾನು ಉನ್ನತ ಮಟ್ಟದ ಸೇವೆಗಾಗಿ ಕರೆಯಲ್ಪಟ್ಟಿದ್ದೇನೆ. ಸಾಧಾರಣ ಅಲ್ಲ, ಸಾಧಾರಣ ಅಲ್ಲ, ಸಾಧಾರಣ ಸೇವೆ ಅಲ್ಲ, ಉನ್ನತ ಮಟ್ಟದ ಸೇವೆ, ಅತ್ಯುನ್ನತ ಮಟ್ಟದ ಸೇವೆ. Carrying the presence of God. Carrying the presence of the Almighty God. ಈ ಸೌಭಾಗ್ಯ ಯಾರಿಗಿದೆ ಪ್ರಿಯರೇ? ಈ ಸೌಭಾಗ್ಯಕ್ಕೆ ಅರ್ಹತೆ ಯಾರಿಗಿದೆ? Who is worthy for this ministry? Who is worthy? No one is worthy. ಯೋಗ್ಯರು ಯಾರಿದ್ದಾರೆ ದೇವರ ಸಾನ್ನಿಧ್ಯ ಹೊತ್ಕೊಂಡು ಹೋಗ್ಲಿಕ್ಕೆ? ಯಾರೂ ಇಲ್ಲ, ಯಾರೂ ಇಲ್ಲ. ಆದರೆ ಗಾಡ್ ಮೇಡ್ ಯು ವರ್ದಿ. ದೇವರು ನಿನ್ನನ್ನು ಯೋಗ್ಯನನ್ನಾಗಿಸಿದ್ದಾರೆ. ಬೈ ಹಿಸ್ ಗ್ರೇಸ್, ಅವರ ಕೃಪೆಯಿಂದ. ವಾಷಿಂಗ್ ಅವೇ ಆಲ್ ಯುವರ್ ಸಿನ್ಸ್ ಇನ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ರಕ್ತದಿಂದ ನಮ್ಮೆಲ್ಲ ಪಾಪಗಳನ್ನು ತೊಳೆದು ಅವರು ನಮ್ಮನ್ನು ಯೋಗ್ಯರನ್ನಾಗಿಸಿದ್ದಾರೆ. ದಟ್ ಈಸ್ ವೈ ಯು ಆರ್ ನೌ ವರ್ದಿ ಟು ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ಆದುದರಿಂದ ಈಗ ನಾವೇನಾಗಿದ್ದೇವೆ? ದೇವರ ಸಾನ್ನಿಧ್ಯವನ್ನು ಹೊತ್ತು ಹೋಗುವ ಆ ಯೋಗ್ಯತೆ ನಮಗೆ ಸಿಕ್ಕಿದೆ. ಒಂದು ವೇಳೆ ದೇವರು ನಮ್ಮನ್ನು ಯೋಗ್ಯರನ್ನಾಗಿಸದೆ ಇದ್ದಿದ್ದಾರೆ, ಖಂಡಿತವಾಗಿಯೂ ಆಗ್ತಾ ಇರಲಿಲ್ಲ.
1 Timothy chapter 1 verse 12. 1 Timothy, ಸಂತ ಪೌಲರು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. I am grateful to Christ Jesus our Lord, who has strengthened me because he judged me faithful and appointed me to his service. ಶುಭ ಸಂದೇಶ ಸೇವೆಯನ್ನು ಕೈಗೊಳ್ಳಲು ಯೋಗ್ಯನೆಂದು ಎಣಿಸಿ ನನಗೆ ಬೇಕಾದ ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿದ ನಮ್ಮ ಪ್ರಭು ಯೇಸು ಕ್ರಿಸ್ತರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪೌಲರು ಹೇಳ್ತಾರೆ, ಹಿಂದೆ ನಾನು ಅವರನ್ನು ದೂಷಿಸಿದೆ, ಹಿಂಸಿಸಿದೆ, ಅವಮಾನಪಡಿಸಿದೆ. ಆದರೆ ದೇವರು ದಯಾಮಯಿ. ಗಾಡ್ ಇಸ್ ಮರ್ಸಿಫುಲ್. ಹಿಂದೊಮ್ಮೆ ನಾವೆಲ್ಲರೂ ಪಾಪಿಗಳಾಗಿದ್ವಿ, ವಂಚಕರಾಗಿದ್ವಿ, ದೈವದ್ರೋಹಿಗಳಾಗಿದ್ವಿ. ವಿ ವರ್ ಕ್ಯಾರಿಂಗ್ ಡೆವಿಲ್. ಸೈತಾನನನ್ನು ಹೊತ್ಕೊಂಡು ಹೋಗ್ತಾ ಇದ್ವಿ. ಲಿವಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಡೆವಿಲ್. ಸೈತಾನನ ಸಾನ್ನಿಧ್ಯದಲ್ಲಿ ಬದುಕ್ತಾ ಇದ್ವಿ. ಬಟ್ ಬಿಕಾಸ್ ಆಫ್ ಗಾಡ್ಸ್ ಮರ್ಸಿ ಅಂಡ್ ಲವ್, ದೇವರ ಕರುಣೆಯಿಂದಲೂ ಪ್ರೀತಿಯಿಂದಲೂ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾರೆ. ಯಾವುದಕ್ಕಾಗಿ? ಶುಭ ಸಂದೇಶದ ಸೇವೆಯನ್ನು ಕೈಗೊಳ್ಳಲು. ಟು ಕ್ಯಾರಿ ದ ಮೆಸೇಜ್ ಆಫ್ ಸಾಲ್ವೇಷನ್. ಟು ಕ್ಯಾರಿ ದ ಮೆಸೇಜ್ ಆಫ್ ಡೆಲಿವರೆನ್ಸ್. ಟು ಕ್ಯಾರಿ ದ ಮೆಸೇಜ್ ಆಫ್ ಗ್ರೇಟ್ ಜಾಯ್. ಬಿಡುಗಡೆಯ ಸಂದೇಶವನ್ನು ಹೊತ್ಕೊಂಡು ಹೋಗಲಿಕ್ಕೆ, ಪರಮಾನಂದ ತರುವ ಸಂದೇಶವನ್ನು ಹೊತ್ಕೊಂಡು ಹೋಗಲಿಕ್ಕೆ, ರಕ್ಷಣೆಯನ್ನು ತರುವಂತಹ ಸಂದೇಶವನ್ನು ಹೊತ್ಕೊಂಡು ಹೋಗಲಿಕ್ಕೆ. ಗ್ರೇಟ್ ಜಾಯ್. ಅಂಥವರ ಕುರಿತಾಗಿ ಪ್ರವಾದಿ ಯೆಶಾಯ ಹೇಳ್ತಾರೆ. ಯೆಶಾಯ ಪ್ರವಾದಿಯ ಪುಸ್ತಕ 52ನೇ ಅಧ್ಯಾಯದಲ್ಲಿ, ಐಸಾಯ ಚಾಪ್ಟರ್ 52, ಯೋಗ್ಯನನ್ನಾಗಿ ಮಾಡಿದ ದೇವರಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪೌಲರು ಹೇಳ್ತಾರೆ, ಯೇಸು ಕ್ರಿಸ್ತರಿಗೆ ಸ್ತೋತ್ರ, ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನನ್ನು ಇದಕ್ಕಾಗಿ ಯೋಗ್ಯನೆಂದು ನೇಮಿಸಿದ ದೇವರು, ಅಪಾಯಿಂಟ್ ಮಾಡಿದ ದೇವರು. ಇದಕ್ಕಿಂತ ದೊಡ್ಡ ಒಂದು ಕೃಪೆ ಭೂಮಿ ಮೇಲೆ ಇಲ್ಲ. ನೋ ಗ್ರೇಟರ್ ಗ್ರೇಸ್ ಆರ್ ಬ್ಲೆಸ್ಸಿಂಗ್ ದ್ಯಾನ್ ದಿಸ್, that God made you worthy to carry the gospel. Oh, amazing grace of God. Amazing grace of God. ದೇವರ ಅಪಾರ ಕೃಪೆ ನಿನ್ನ ಮೇಲಿದೆ. 7ನೇ ವಾಕ್ಯ. ಶುಭಕರ ಸಮಾಚಾರವನ್ನು ತರುವ, ಶಾಂತಿ ಸಮಾಧಾನವನ್ನು ಸಾರುವ, ಸಂತಸದ ಸಂದೇಶವನ್ನು ಅರುಹುವ, ಜೀವೋದ್ಧಾರವನ್ನು ಪ್ರಕಟಿಸುವ, ನಿನ್ನ ದೇವರೇ ರಾಜ್ಯಭಾರ ವಹಿಸುವ ಎಂದು ಸಿಯೋನಿಗೆ ತಿಳಿಯಪಡಿಸುತ್ತಾ ಪರ್ವತಗಳಿಂದ ಇಳಿದು ಬರುವ ಶಾಂತಿ ದೂತನ ಪಾದ ಪದ್ಮಗಳು ಎಷ್ಟೊಂದು ಸುಂದರ. ಓ ಥ್ಯಾಂಕ್ ಯು ಲಾರ್ಡ್. ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಇದನ್ನು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ನಿನ್ನ ಬಗ್ಗೆ. God is talking about you. You don't know about you. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ನೀನು ಯಾರು ಅಂತ ನಿನಗೆ ಗೊತ್ತಿಲ್ಲ. This is the objective of being a Christian. This is the objective of being a charismatic. This is the objective of being born again. ಹೊಸದಾಗಿ ಹುಟ್ಟಿದ ಯಾಕೆ? ಕ್ರೈಸ್ತನಾಗಿ ದೀಕ್ಷೆ ಪಡೆದುಕೊಂಡಿದ್ದು ಯಾಕೆ? ಕರಿಸ್ಮ್ಯಾಟಿಕ್ ನವೀಕರಣಕ್ಕೆ ಬಂದಿದ್ದು ಯಾಕೆ? ಅನ್ಯ ಭಾಷೆ ಹೇಳಲಿಕ್ಕಾದ್ರೆ ವ್ಯರ್ಥ ಆಗೋಯ್ತು ನೀನು ಬಂದಿದ್ದು. ಕೇವಲ ಪ್ರಾರ್ಥಿಸ್ಲಿಕ್ಕಾದ್ರೆ ವ್ಯರ್ಥ ಆಗೋಯ್ತು ನೀನು ಬಂದಿದ್ದು. ಹಾಡು ಹೇಳಲಿಕ್ಕಾದ್ರೆ ವ್ಯರ್ಥ ಆಗಿ ಹೋಯ್ತು ನೀನು ಬಂದಿದ್ದು. ದೇವಾಲಯಕ್ಕೆ ಬರಲಿಕ್ಕೆ ಮಾತ್ರ ಆದರೆ ವ್ಯರ್ಥ ಆಗಿ ಹೋಯ್ತು ನೀನು ಕ್ರೈಸ್ತನಾಗಿದ್ದು. ಅದಕ್ಕಾಗಿ ಅಲ್ಲ, ಇದಕ್ಕಾಗಿ. How beautiful upon the mountains are the feet of the messenger who announces peace, who brings good news, who announces salvation, who says to Zion, your God reigns.
ಸಮಾಧಾನಕರವಾದ ಆನಂದಕರವಾದ ಸಂದೇಶವನ್ನು ಹೊತ್ತು ಇಳಿದು ಬರುವ ಹೊತ್ತು ಹೋಗುವವರ ಪಾದಗಳು ಎಷ್ಟೊಂದು ಸುಂದರ. ನಿನ್ನ ಪಾದಗಳು ಎಷ್ಟೊಂದು ಸುಂದರ ಪಾದಗಳು. ವೈ? ವಾಟ್ ಮೇಡ್ ಯುವರ್ ಫೀಟ್ಸ್ ಬ್ಯೂಟಿಫುಲ್? ಜೀಸಸ್ ಇನ್ ಯು. ನಿನ್ನ ಒಳಗಡೆ ಇರುವ ಕ್ರಿಸ್ತ ಯೇಸು. ಗಾಸ್ಪಲ್ ಇನ್ ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿರುವ ಯೇಸು, ನಿನ್ನ ಒಳಗಡೆ ಇರುವ ಶುಭ ಸಂದೇಶ. ದ್ಯಾಟ್ ಮೇಡ್ ಯುವರ್ ಫೀಟ್ ಬ್ಯೂಟಿಫುಲ್. ಅದು ನಿನ್ನ ಪಾದವನ್ನು ಸುಂದರವಾಗಿಸಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನ ಹೊತ್ಕೊಂಡು ಹೋಗಬೇಕಾದವರು ನಾವು. ಈ ಕೃಪೆಯನ್ನು ಹೊತ್ಕೊಂಡು ಹೋಗಬೇಕಾದವರು, ಇದಕ್ಕಾಗಿ ಆರಿಸಲ್ಪಟ್ಟವರು, ಇದಕ್ಕಾಗಿ ಕರೆಯಲ್ಪಟ್ಟವರು. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಮನಸ್ಸು ದೇವರಿಗೆ ತುಂಬ ಮುಖ್ಯ. ಯುವರ್ ಮೈಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಗಾಡ್. ಆದರೆ ಟುಡೇ ಅವರ್ ಮೈಂಡ್ ಇಸ್ ಕರಪ್ಟೆಡ್. ದಿಸ್ ಇಸ್ ದ ಪರ್ಪಸ್. ದಿಸ್ ಇಸ್ ದ ಪರ್ಪಸ್. ಗಾಡ್ ಹ್ಯಾಸ್ ಗಿವನ್ ಯು ಎ ನ್ಯೂ ಬರ್ತ್. ಈ ಉದ್ದೇಶಕ್ಕಾಗಿ ದೇವರು ನಮಗೊಂದು ಹೊಸ ಜನ್ಮ ಕೊಟ್ಟಿದ್ದಾರೆ. ಆದರೆ ಸಮಸ್ಯೆ ಏನು ಅಂದರೆ, ನಮ್ಮ ಮೈಂಡ್ ಫ್ರೀ ಅಲ್ಲ. ಮೈ ಮೈಂಡ್ ಈಸ್ ನಾಟ್ ಫ್ರೀ ನೌ. ಇಟ್ ಈಸ್ ಕರಪ್ಟೆಡ್. ಸ್ಟಿಲ್ ಐ ನೀಡ್ ಎ ಸೆಪರೇಷನ್ ಇನ್ಸೈಡ್. ನನ್ನ ಒಳಗಡೆಯಿಂದ ನಾನು ಬೇರ್ಪಡಬೇಕಾಗಿದೆ. 2 ಕೊರಿಂಥಿಯನ್ಸ್ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 6ನೇ ಅಧ್ಯಾಯ 17ನೇ ವಾಕ್ಯ. 2 ಕೊರಿಂಥಿಯನ್ಸ್. ಅನ್ಯ ಜನರನ್ನು ಬಿಟ್ಟು ಹೊರಬನ್ನಿರಿ. 2 ಕೊರಿಂಥಿಯನ್ಸ್ 6:17. ಹೊರಬನ್ನಿರಿ, ಅವರಿಂದ ಬೇರ್ಪಟ್ಟು ಬಾಳಿರಿ. ಅವರಿಂದ ಬೇರ್ಪಟ್ಟು ಬಾಳಿರಿ. ಮಲಿನವಾದುದನ್ನು ಮುಟ್ಟದಿರಿ. ಸಾಕು. 2 things. Therefore come out of them, be separate from them. Come out, being separated. Coming out, being separated. ತುಂಬ ಮುಖ್ಯವಾದ 2 ಮಾತುಗಳು. ಹೊರಗೆ ಬನ್ನಿ, ಬೇರ್ಪಡಿರಿ. ಹೊರಗೆ ಬನ್ನಿ, ಬೇರ್ಪಟ್ಟು ಬದುಕಿರಿ. Coming out. People of Israel came out of Egypt, but they were not separated from Egypt. ಇಸ್ರಾಯೇಲ್ ಜನರು ಈಜಿಪ್ಟಿನಿಂದ ಅವರು ಹೊರಗೆ ಬಂದರು, ಆದರೆ ಈಜಿಪ್ಟಿನಿಂದ ಅವರು ಬೇರ್ಪಟ್ಟಿಲ್ಲ. ಬಿಕಾಸ್ ಇನ್ ದರ್ ಮೈಂಡ್ their focus was still on Egypt. ಅವರ ಮನಸ್ಸಲ್ಲಿ ಈಜಿಪ್ಟ್ ಇತ್ತು. ಈಜಿಪ್ಟ್ ಎಂಬ ಸ್ಥಳದಿಂದ, ಆ ಬಂಧನದಿಂದ ಅವರು ಹೊರಗೆ ಬಂದರು. God brought them out of Egypt. They came out, but they were not separated. ಅವರು ಹೊರಗೆ ಬಂದರು, ಬೇರ್ಪಟ್ಟಿಲ್ಲ. ಸೇಮ್ ಥಿಂಗ್ ಇನ್ our lives also. We came out. ನಾವು ಹೊರಗಡೆ ಬಂದ್ವಿ. ಹೇಗೆ? ಹೂ ಬ್ರಾಟ್ ಅಸ್ ಔಟ್ ಆಫ್ ಡಾರ್ಕ್ನೆಸ್. ಈ ಕತ್ತಲಿಂದ ಹೊರಗಡೆ ಯಾರು ಕರ್ಕೊಂಡು ಬಂದರು? ಯೇಸು ಕ್ರಿಸ್ತರು. ಅವರ ಯಾತನೆ, ಮರಣ, ಪುನರುತ್ಥಾನದ ಫಲವಾಗಿ ಅದರಲ್ಲಿ ನಾವು ವಿಶ್ವಾಸವಿಟ್ಟಾಗ ನಾವೇನಾದ್ವಿ? ನಾವು ಹೊಸ ಸೃಷ್ಟಿಗಳಾದ್ವಿ, ನೂತನ ಸೃಷ್ಟಿ ಆದ್ವಿ, ಹೊಸ ಜೀವ ಬಂತು. ವಿ ಕೇಮ್ ಔಟ್ ಆಫ್ ಡೆತ್ ಟು ಲೈಫ್. ನಾವು ಮರಣದಿಂದ ಜೀವಕ್ಕೆ ಬಂದ್ವಿ, ಕತ್ತಲೆಯಿಂದ ಬೆಳಕಿಗೆ ಬಂದ್ವಿ, ಪಾಪದಿಂದ ನಾವು ನಿತ್ಯ ಜೀವಕ್ಕೆ ಬಂದ್ವಿ. ಆದರೆ ನಾವು ನಮ್ಮ ಮೈಂಡಲ್ಲಿ, ಮನಸ್ಸಿನಲ್ಲಿ ಲೋಕದಿಂದ ಬೇರ್ಪಟ್ಟಿಲ್ಲ. ಯಾಕೆ ಇದು ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟು ವರ್ಷಗಳಾಯಿತು ನಾವು ಹೊಸದಾಗಿ ಹುಟ್ಟಿ, ಎಷ್ಟು ವರ್ಷಗಳಾಯಿತು ನಾವು ಕ್ರೈಸ್ತರಾಗಿ. ಎಷ್ಟರ ಮಟ್ಟಿಗೆ ನನ್ನ ಹೃದಯದಲ್ಲಿ ಉಜ್ಜೀವನವಿದೆ. Am I experiencing the fire, the revival of the Holy Spirit in my life, in my Christian life? No, ಇಲ್ಲ.
ಯಾಕೆ ಗೊತ್ತಾ? ಐ ಆಮ್ ನಾಟ್ ಸಪರೇಟೆಡ್. ನಾನಿನ್ನೂ ಬೇರ್ಪಟ್ಟಿಲ್ಲ. ಈ ಬೇರ್ಪಡುವಿಕೆ ಯಾರು ಮಾಡಬೇಕು ಗೊತ್ತಾ? ನಾನು ಮಾಡಬೇಕು. ಹೊರಗೆ ಕರ್ಕೊಂಡು ಬಂದಿದ್ದು ದೇವರು. ಈಜಿಪ್ಟಿನ ಗುಲಾಮತನದಿಂದ ದೇವರು ಹೊರಗೆ ಕರ್ಕೊಂಡು ಬಂದರು. ಆದರೆ ಅವರ ಒಳಗಡೆ ಇದ್ದ ಈಜಿಪ್ಟಿನಿಂದ ಅವರು ಬೇರ್ಪಡಬೇಕಾಗಿತ್ತು. ಅದು ಅವರು ಬೇರ್ಪಟ್ಟಿಲ್ಲ. ಯುವರ್ ಹಾರ್ಟ್ ಈಸ್ ವಿತ್ ಯು. ದ ಕಂಟ್ರೋಲ್ ಆಫ್ ಯುವರ್ ಹಾರ್ಟ್, ಯುವರ್ ಮೈಂಡ್ ಈಸ್ ವಿತ್ ಯು. That control is God's gift to you. That is called free will or freedom. Freedom of choice. ದೇವರು ನಿನಗೆ ಕೊಟ್ಟ ಒಂದು ಗಿಫ್ಟ್ ಏನು ಗೊತ್ತಾ? ವರ. ನಿನಗೆ ಕೊಟ್ಟ ಸ್ವತಂತ್ರ, ತೀರ್ಮಾನ ಮಾಡಲು ಬೇಕಾದ ಸ್ವಾತಂತ್ರ್ಯ. ಅದು ನಿನ್ನ ಹತ್ರನೇ ಇದೆ, ನಿನ್ನ ಮೈಂಡಲ್ಲೇ ಇದೆ. ದೇವರು ನಿನಗೆ ರಕ್ಷಣೆ ಕೊಟ್ಟರು, ಅದು ಉಚಿತ. ಯೇಸುವಿನ ಮುಖಾಂತರ ಅದು ಮಾಡಿಬಿಟ್ರು ದೇವರು. ಇನ್ನು ಮಾಡಲ್ಲ. ಈಸ್ ಆಲ್ರೆಡಿ ಡಿಡ್ ಇಟ್ ಥ್ರೂ ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ಫಾರ್ ಮೀ ಆ್ಯಂಡ್ ಫಾರ್ ಯು, ಫಾರ್ ಆಲ್ ಪೀಪಲ್. ಹಿ ಡಿಡ್ ಇಟ್, ಹಿ ಫಿನಿಶ್ಡ್ ಇಟ್. ರಕ್ಷಣೆ ಅವರು ಮಾಡಿದರು. ಹೊರಗಡೆ ಕರ್ಕೊಂಡು ಬಂದರು ಪಾಪದ ಗುಲಾಮತನದಿಂದ. ಹೇಗೆ? ಪುತ್ರನ ಮರಣದ ಮುಖಾಂತರ. ಹಿ ಬ್ರಾಟ್ ಅಸ್ ಔಟ್ ಫ್ರಮ್ ದ ಡಾರ್ಕ್ನೆಸ್ ಟು ಲೈಟ್ ಥ್ರೂ ದ ಡೆತ್ ಆ್ಯಂಡ್ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್. ಹಿ ಡಿಡ್ ಇಟ್. ವಿ ಬಿಲೀವ್ಡ್ ಇನ್ ಇಟ್, ಸೊ ವಿ ಕೇಮ್ ಔಟ್. ನಾವು ಒಳಗಡೆ ನಾವು ವಿಶ್ವಾಸ ಇಟ್ವಿ, ಅದರಲ್ಲಿ ಪಾಪ ಪರಿಹಾರ ಸಿಕ್ತು. ಆದರೆ ಒಳಗಡೆ ಇರತಕ್ಕಂತಹ ಅಶುದ್ಧತೆ, ಒಳಗಡೆ ಇರ್ತಕ್ಕಂಥ ಸ್ವಾರ್ಥ, ಒಳಗಡೆ ಇರ್ತಕ್ಕಂಥ ಹೊಲಸು, ಒಳಗಡೆ ಇರ್ತಕ್ಕಂಥ ಹಠಮಾರಿತನ, ಒಳಗಡೆ ಇರ್ತಕ್ಕಂಥ ಕೋಪ ಸ್ವಭಾವ, ದ್ವೇಷ ಸ್ವಭಾವ, ಈ ಪಾಪ ಅಂತಕ್ಕಂಥದ್ದು ಒಳಗಡೆ ಏನಿದೆಯಲ್ವಾ, ಇದರಿಂದ ನಾವು ಬೇರ್ಪಟ್ಟಿಲ್ಲ. ಈ ಲೋಕದಿಂದ ನಾವು ಬೇರ್ಪಟ್ಟಿಲ್ಲ. ಇದು ಅಲ್ಲೇ ಇದೆ. ಇದರಿಂದ ಬೇರ್ಪಡಬೇಕು. ಹೇಗೆ ಬೇರ್ಪಡೋದು? ಸಮಯ ಇಲ್ಲದೇ ಇರೋದ್ರಿಂದ ಹೇಗೆ ಬೇರ್ಪಡೋದು ಅಂತ ಒಂದೇ ಒಂದು ಪಾಯಿಂಟ್ ಹೇಳಿ ನಾನು ಇಲ್ಲಿ ನಿಲ್ಲಿಸ್ತೀನಿ. ಆದರೆ ಬೇರ್ಪಡಲೇಬೇಕು. ಕೆಲವೊಂದು ಕಾಯಿಲೆಗಳಿಂದ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಫಸ್ಟ್ ನಾವು ಯಾವುದೋ ಒಂದು ಸಾಧಾರಣ ಜನರಲ್ ಫಿಸಿಷಿಯನ್ ಹತ್ರ ಹೋಗ್ತೀವಿ. ಅವ್ರ ಹತ್ರ ಹೋಗುವಾಗ ಅವರು ನಮ್ಮನ್ನು ಪರೀಕ್ಷೆ ಮಾಡಿ, ನೀನು ಸ್ಪೆಸಿಫಿಕ್ ಆಗಿ ಯಾವ ಡಾಕ್ಟ್ರನ್ನ ಭೇಟಿ ಆಗಬೇಕು, ಇಮ್ಮಿಡಿಯೇಟಾಗಿ ಭೇಟಿ ಆಗಬೇಕು, ನೀನು ತಕ್ಷಣವೇ ಭೇಟಿ ಆಗಬೇಕು ಅಂತ ಬರೆದು ಕೊಡ್ತಾರೆ. ನಾವೇನು ಮಾಡ್ತೀವಿ? ತಡ ಮಾಡೋದಿಲ್ಲ. ನೆಕ್ಸ್ಟ್ ಬಸ್ಸಿಗೆ ಇಮ್ಮಿಡಿಯೇಟಾಗಿ ನಾವು ಕೆಲಸದ ಜಾಗದಲ್ಲಿ ಫೋನ್ ಮಾಡಿ ಹೇಳ್ತೀವಿ, ಐ ಆಮ್ ಆನ್ ಲೀವ್ ಫಾರ್ 2 more days, ಇನ್ನೂ 2 ದಿನ ನನಗೆ ಲೀವ್ ಬೇಕು ಅಂತ ಹೇಳಿ ನಾವೇನು ಮಾಡ್ತೀವಿ? ಆ ಡಾಕ್ಟ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತೀವಿ. ಕಾರಣ ಏನು? ಪ್ರಾಣ ಭಯ, ಮರಣ ಭಯ, ಸತ್ತೋಗ್ಬಿಡ್ತೀನಿ ಅನ್ನೋ ಭಯದಲ್ಲಿ, ಶರೀರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ. ಬಟ್ ದಿಸ್ ಈಸ್ ನಾಟ್ ದ ಮ್ಯಾಟರ್ ಆಫ್ ದ ಫಿಸಿಕಲ್ ಡೆತ್. ಇದು ಮರಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಿತ್ಯ ಮರಣಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೇಳಿಸಿಕೊಳ್ಳೋ ವಿಷಯಗಳನ್ನು ತಕ್ಷಣ ನಾವು ಆಕ್ಟಿವೇಟ್ ಮಾಡಬೇಕು. ಪರಿಹಾರ ಏನು? ಹೇಗೆ ಒಳಗಡೆ ಇರುವ ಇದರಿಂದ ಬೇರ್ಪಡೋದು? ಇದಕ್ಕೆ ಪರಿಹಾರ ಸುಲಭವಾಗಿ ಸರಳವಾಗಿ ಒಂದೇ ನುಡಿಯಲ್ಲಿ ಹೇಳೋದಾದರೆ, ನೋಯಿಂಗ್ ದ ಟ್ರೂತ್, ಸತ್ಯದ ಅರಿವು. ದಟ್ ಈಸ್ ದ ಶಾರ್ಟೆಸ್ಟ್ ವೇ ಐ ಕ್ಯಾನ್ ಟೆಲ್ ಯು. There are many ways, but that is the best, shortest way I can tell you in few words. Knowing the truth, only knowing the truth. ಸತ್ಯದ ಅರಿವು. ಈ ಅರಿವು ಬೇಕು, ಇದನ್ನು ಪಡ್ಕೋಬೇಕು. ಇದಕ್ಕಾಗಿ ಅವಕಾಶಗಳು ದೇವರು ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗಿ ನೀವು ಉಪಯೋಗಿಸ್ಕೋಬೇಕು. ದೇವರು ಅವಕಾಶ ಕೊಡ್ತಾನೆ ಇದ್ದಾರೆ. ನಾನು ನೀವು ಬರಲಿಕ್ಕೋಸ್ಕರ ಹೇಳ್ತಾ ಇರೋದಲ್ಲ. ಜೂನ್ ತಿಂಗಳು 13ನೇ ತಾರೀಕಿನಿಂದ ಸಂಜೆ, ಗುರುವಾರ ಸಂಜೆ 13ನೇ ತಾರೀಕು ಜೂನ್ ಪ್ರಾರಂಭವಾಗಿ 14, 15, 16ನೇ ತಾರೀಕು ಸಂಜೆ ತನಕ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿ ಧ್ಯಾನ ಮಂದಿರದಲ್ಲಿ ರಿಟ್ರೀಟ್ ಸೆಂಟರ್ ಇದೆ. ಉಡುಪಿ ಮಂಗಳೂರು ಮಧ್ಯದಲ್ಲಿ ಬರುತ್ತೆ. ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ ಅಂತ ರಿಟ್ರೀಟ್ ಸೆಂಟರ್ ಹೆಸರು. ಅಲ್ಲಿ 3 ದಿನಗಳ ಬೆಳವಣಿಗೆ ಧ್ಯಾನಕೂಟ ಇದೆ, ಗ್ರೋತ್ ರಿಟ್ರೀಟ್. ಅಲ್ಲಿ ಇನ್ನೂ ಹೆಚ್ಚು ದೇವರ ವಾಕ್ಯ ಅಂದರೆ ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ಒಂದು ಅವಕಾಶ ಇದೆ, ಇನ್ನೂ ಹೆಚ್ಚಾಗಿ. ಸೊ ಇದನ್ನು ಅರಿತುಕೊಳ್ಳೋದ್ರಿಂದ ಲಾಭ ಏನು ಅಂದರೆ, ಐ ಕ್ಯಾನ್ ಬಿ ಸಪರೇಟೆಡ್ ಫ್ರಮ್ ದ ವರ್ಲ್ಡ್ ಫಾರ್ ದ ಗ್ರೇಟರ್ ಮಿಷನ್ ಆಫ್ ಗಾಡ್. ದೇವರು ನನಗೆ ಕೊಟ್ಟ ಉನ್ನತವಾದ ಅತ್ಯುನ್ನತವಾದ ಸೇವೆಗೆ ನನ್ನನ್ನೇ ನಾನು ಪ್ರತ್ಯೇಕಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ? ಬೈ ಗೆಟಿಂಗ್ ದ ನಾಲೆಡ್ಜ್ ಆಫ್ ದ ಟ್ರೂತ್ ಇನ್ ಟು ಮೈ ಹಾರ್ಟ್. ನನ್ನ ಹೃದಯಕ್ಕೆ ಸತ್ಯದ ಅರಿವನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ.
ಇಲ್ಲಿ ಯಾಕೆ ಆಗೋದಿಲ್ಲ ಅಂತ ನೀವು ಕೇಳ್ಬೋದು. ಸಮಯ ಇಲ್ಲ ಅಷ್ಟೇನೆ. ಸಮಯ ಆಗೋಯ್ತಲ್ವಾ, ಸಮಯದ ಅಭಾವ ಅಷ್ಟೇ, ಬೇರೆ ಏನು ಅಭಾವ ಅಲ್ಲ. ಎದ್ದು ನಿಂತ್ಕೊಳ್ಳೋಣ, ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯ 8. ಯೂಟ್ರೋನಮಿ ಚಾಪ್ಟರ್ 10 verse 8. Again, Holy Spirit will continue that word tomorrow. ಆ ವಾಕ್ಯ ಪರಿಶುದ್ಧಾತ್ಮರು ನಾಳೆ ಕೂಡ ನಮಗೆ ಮುಂದುವರಿಸ್ತಾರೆ. Let us thank Holy Spirit for His word. ದೇವರ ವಾಕ್ಯಕ್ಕಾಗಿ ನಾವು ಪವಿತ್ರಾತ್ಮರಿಗೆ ಸ್ತೋತ್ರ ಹೇಳೋಣ. Holy Spirit is the revealer of God. ಪವಿತ್ರಾತ್ಮರಾಗಿದ್ದಾರೆ, ದೇವರನ್ನು ನಮಗೆ ಪ್ರಕಟಪಡಿಸಿಕೊಡುವವರು. ಹೋಲಿ ಸ್ಪಿರಿಟ್ ಇಸ್ ದ ರಿವೀಲರ್ ಆಫ್ ದ ಸಿನ್. ಪಾಪ ಅಂದರೆ ಏನು ಎಂದು ತಿಳಿಸಿಕೊಡುವವರು ಪವಿತ್ರಾತ್ಮರಾಗಿದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ದ ರಿವೀಲರ್ ಆಫ್ ಸಾಲ್ವೇಷನ್. ರಕ್ಷಣೆಯ ಬಗ್ಗೆ ಪ್ರಕಟಣೆ ಕೊಡುವವರು, ತಿಳಿಸಿಕೊಡುವವರು ಪವಿತ್ರಾತ್ಮರಾಗಿದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ದ ರಿವೀಲರ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ರಾಜ್ಯದ ಪ್ರಕಟಣೆ ಕೊಡುವವರು ಪವಿತ್ರಾತ್ಮರಾಗಿದ್ದಾರೆ. ಹೋಲಿ ಸ್ಪಿರಿಟ್ ಇಸ್ ದ ಒನ್ ಹೂ ಹೀಲ್ಸ್ ಆಲ್ ಅವರ್ ಇನ್ನರ್ ವೂಂಡ್ಸ್. ನಮ್ಮ ಮನಸ್ಸಿನ ಅಂತರಂಗದ ಎಲ್ಲ ಗಾಯಗಳನ್ನು ಗುಣಪಡಿಸುವವರು ಪವಿತ್ರಾತ್ಮರಾಗಿದ್ದಾರೆ. ಹಿ ಹೀಲ್ಸ್ ಅವರ್ ವೂಂಡ್ ವಿತ್ ದ ಲವ್ ಆಫ್ ಗಾಡ್. ಪವಿತ್ರಾತ್ಮರು ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ತುಂಬಿಸುವುದರ ಮುಖಾಂತರ ನಮ್ಮ ಅಂತರಂಗವನ್ನು ಗುಣಪಡಿಸ್ತಾರೆ, ಬಲಪಡಿಸ್ತಾರೆ. ದಟ್ ಈಸ್ ವಾಟ್ ಹೋಲಿ ಸ್ಪಿರಿಟ್ ಈಸ್ ಬೀಯಿಂಗ್ ಡೂಯಿಂಗ್ ಹಿಯರ್. ಪವಿತ್ರಾತ್ಮರ ಕಾರ್ಯವನ್ನು ಇಲ್ಲಿ ನಮ್ಮ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಪವಿತ್ರಾತ್ಮರಿಗೆ ಸ್ತೋತ್ರ ಹೇಳೋಣ. ಸತ್ಯದ ಅರಿವನ್ನು ಕೊಟ್ಟಂಥ ಪರಿಶುದ್ಧಾತ್ಮರೇ, ಯೇಸುವಿನ ಅನುಭವವನ್ನು ತಂದುಕೊಟ್ಟ ಪವಿತ್ರಾತ್ಮರೇ, ನಮ್ಮ ಅಂತರಂಗದ ನೋವುಗಳನ್ನು, ಗಾಯಗಳನ್ನೆಲ್ಲ ಕಟ್ಟಿ ಗುಣಪಡಿಸಿದ ಪರಿಶುದ್ಧಾತ್ಮರೇ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಸ್ವರವೆತ್ತಿ ಸ್ತೋತ್ರ ಮಾಡೋಣ, ಸ್ವರವೆತ್ತಿ ಪ್ರೀತಿಯಿಂದ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. Thank you Jesus. Hallelujah. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ. Hallelujah. 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 ಯೇಸುವೇ ಸ್ತೋತ್ರ, 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 ಸ್ತೋತ್ರ. Praise the Lord.